ಪೋಸ್ಟ್ ಆಫೀಸ್ GDS ನಲ್ಲಿ ಅಪ್ಲಿಕೇಶನ್ ಅನ್ನು ಸಲ್ಲಿಸಿದಿರಾ? ಹಾಗಿದ್ರೆ ಎಲ್ಲರೂ ಕೂಡ ರಿಸಲ್ಟ್ ನ ವೇಟ್ ಮಾಡ್ತಾ ಇದ್ದೀರಾ? ಸೊ ರಿಸಲ್ಟ್ ಗೆ ವೇಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಆದ್ರೆ ಒಂದು ನಾನು ವಿಷಯ ಹೇಳ್ತೀನಿ ನಿಮಗೆ, ನೀವು ರಿಸಲ್ಟ್ ಗೆ ವೇಟ್ ಡಾಕ್ಯುಮೆಂಟ್ ಗಳನ್ನು ಕೂಡ ಕರೆಕ್ಟ್ ಆಗಿ ನಿಮ್ಮ ಹತ್ರ ಇಟ್ಕೊಳ್ಳಿ ಫ್ರೆಂಡ್ಸ್. ಹೌದು, ಯಾಕಂತಂದ್ರೆ ವೆರಿಫಿಕೇಶನ್ DV ಅನ್ನೋದು ತುಂಬಾ ದಿನ ಇರೋದಿಲ್ಲ, ಕೇವಲ 10 ರಿಂದ 15 ದಿನ ಮಾತ್ರನೇ ಕೊಟ್ಟಿರ್ತಾರೆ. ಒಂದ್ ವೇಳೆ ನೀವು 28 ಗೆ ಸೆಲೆಕ್ಟ್ ಆದ್ರೆ ಅಲ್ಲಿಂದ ನಿಮಗೆ ಒಂದು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮಗೆ ಕೊಟ್ಟಿರ್ತಾರೆ. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಇವತ್ತೇ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನ ಕರೆಕ್ಟ್ ಆಗಿ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ನೀವು ಆರಾಮವಾಗಿ ವೆರಿಫಿಕೇಶನ್ ಇದ್ದಾಗ ಅಲ್ಲಿ ನಿಮಗೆ ಯಾವುದೇ ತರಹದ ಪ್ರಾಬ್ಲಮ್ಗಳು ಆಗೋದಿಲ್ಲ. ಹಾಗಿದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ನೀವು ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಈಗಾಗಲೇ ನಿಮಗೆ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ. ಸೊ ನೋಡಿ, ಮೇನ್ ಆಗಿ ಇಂಪಾರ್ಟೆಂಟ್ ಅಂತ ಇರೋದು ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕು, ಹಾಗೆ ನಿಮ್ಮ ಆಧಾರ್ ಕಾರ್ಡನ್ನು ಇಟ್ಕೊಳ್ಳಿ, ಮತ್ತೆ ನಿಮ್ಮ ಒಂದು ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ಬೇಕಾಗತ್ತೆ. ಬಟ್ ಮತ್ತೊಂದು ಇಂಪಾರ್ಟೆಂಟ್ ಅಂತ ಆದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೇಳಿದಾರೆ ಅವರು. ನೀವು ಅರ್ಜಿ ಸಲ್ಲಿಸಿರೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರೋದ್ರಿಂದ, ಅಂತ ಅಂದ್ರೆ GDS ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರೋದ್ರಿಂದ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಆಗಿರಬೇಕು ಫ್ರೆಂಡ್ಸ್. ಹಾಗಿದ್ರೆ ಮಾತ್ರ ನೀವು ಸೆಲೆಕ್ಟ್ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ನೋಡ್ಕೊಳ್ಳಿ, ನೀವು ಕಾಸ್ಟ್ ನಲ್ಲಿ ಯಾವ ಒಂದು ಕಾಸ್ಟ್ ಸೇರಿದ್ದೀರಾ, ಮತ್ತೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್ ನಲ್ಲಿ ಇದೆನಾ ಅಥವಾ ಸ್ಟೇಟ್ ನಲ್ಲಿ ಇದೆನಾ ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ನೋಡಿಕೊಂಡು ವೆರಿಫಿಕೇಶನ್ ನಲ್ಲಿ ಹೋಗಿ ಫ್ರೆಂಡ್ಸ್. ಆದ್ರೆ ವೆರಿಫಿಕೇಶನ್ ಗೆ ಹೋಗುವ ಮುನ್ನ ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಕೂಡ ನಿಮ್ಮ ಹತ್ರ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಹಾಗಿದ್ರೆ ನಿಮ್ಗೆ ಮತ್ತೆ ಇನ್ನೊಂದು ಡೌಟ್ ಇತ್ತು, ನಾನು ಸೆಲೆಕ್ಟ್ ಆಗ್ತೀನಾ, ಈ ಡಿವಿಷನ್ ಗೆ ಹಾಕಿದೀನಿ, ನಾನು ಸೆಲೆಕ್ಟ್ ಆಗ್ತೀನಾ, ಫಸ್ಟ್ ಮೆರಿಟ್ ನಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ತುಂಬಾ ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ ಫ್ರೆಂಡ್ಸ್. ಹೌದು ನೋಡಿ, ಯಾರೆಲ್ಲ 80, 85, 87 ಈ ರೀತಿಯಾಗಿ ಹೊಂದಿದ್ದೀರಾ, ನೀವು ಕೂಡ ಅರ್ಜಿನ ಸಲ್ಲಿಸಿದಿರಾ, ನಾನು ನಿಮ್ಗೆ ಹೇಳಿದ್ದೀನಿ ಡಿವಿಷನ್ ವೈಸ್ ಹಾಗೇನೆ ಕ್ಯಾಟಗರಿ ವೈಸ್ ಕಟ್ ಆಫ್ ಎಷ್ಟು ನಿಂತಿದೆ, ಯಾವ ಎಲ್ಲ ಪ್ರದೇಶಗಳಲ್ಲಿ ಕಡಿಮೆ ಕಟ್ ಆಫ್ ನಿಂತಿದೆ ಅಂತ ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ನೀವು ನೋಡಿ ಯಾವ ಒಂದು ಡಿವಿಷನ್ಗೆ ಹಾಕಿದ್ದೀರಾ ಅಂತ ಹೇಳಿ. ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಹೇಳಬೇಕು ಅಂತ ಅಂದರೆ ನಿಮ್ಮ ಒಂದು ಪರ್ಸೆಂಟೇಜ್ ಮತ್ತು ಯಾವ ಒಂದು ಡಿವಿಷನ್ನಲ್ಲಿ ಕಡಿಮೆ ಕಟ್ ಆಫ್ ನಿಂತಿತ್ತು ನೀವು ಅಲ್ಲಿ ಹಾಕಿದರೆ ನೀವು ಆರಾಮವಾಗಿ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗ್ಬೋದಿತ್ತು ಫ್ರೆಂಡ್ಸ್. ಆದರೆ ಪರವಾಗಿಲ್ಲ, ನೀವು ಒಂದು ಯಾವ ಒಂದು ಡಿವಿಷನ್ಗೆ ಸೇರಿದ್ದೀರಾ, ನೀವು ಒಂದು ಯಾವ ಒಂದು ಡಿವಿಷನ್ಗೆ ಹಾಕಿದ್ದೀರಾ, ಹಾಗೆಯೇ ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟಾಗಿದೆ ಫಸ್ಟ್ ನೋಡಿ. ಆದರೆ ಅವರು ಫಸ್ಟ್ ಇವಾಗ 28ಗೆ ಮೆರಿಟ್ ಲಿಸ್ಟನ್ನು ಬಿಡ್ತಾ ಇದ್ದಾರೆ. ಇದರಲ್ಲಿ ಮಾತ್ರ ಯಾರು 98, 97, 99, 100 ಯಾರು ಹೊಂದಿರ್ತಾರೆ ಸೊ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ. ನೋಡ್ಕೊಳ್ಳಿ ನೀವು ಯಾವ ಒಂದು ಡಿವಿಷನ್ಗೆ ಹಾಕಿದ್ದೀರಾ, ಹಾಗೆ ಎಷ್ಟು ಕಟ್ ಆಫ್ ನಿಂತಿದೆ ಅಂತ ಹೇಳಿ. ಸೊ ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಯಾರಾದರೂ ಸೆಲೆಕ್ಟ್ ಆಗಿಲ್ಲ ಅಂತ ಅಂದರೆ ಪರವಾಗಿಲ್ಲ, ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಬಿಡ್ತಾರೆ. ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿಯೂ ಕೂಡ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಯಾರು 87, 89 ಈ ರೀತಿಯಾಗಿ ಹೊಂದಿದ್ದಾರೆ ಅವರು ಕೂಡ ಸೆಲೆಕ್ಟ್ ಆಗ್ಬೋದು. ಮತ್ತು ಅವರು ಡಿಪಾರ್ಟ್ಮೆಂಟ್ ವೈಸ್ ಆಗಿ ಮೆರಿಟ್ ಲಿಸ್ಟ್ಗಳನ್ನ ಬಿಡ್ತಾನೆ ಇರ್ತಾರೆ. 4, 5, 6, 7 ಈ ರೀತಿಯಾಗಿ ಮೆರಿಟ್ ಲಿಸ್ಟ್ಗಳನ್ನ ಬಿಡ್ತಾ ಇರ್ತಾರೆ ಫ್ರೆಂಡ್ಸ್. ಹಾಗಾಗಿ ಯಾರು ಕೂಡ ವಿಚಾರನ ಮಾಡಬೇಡಿ, ಪ್ರಯತ್ನ ಪಟ್ಟಿದ್ರಾ ಸೆಲೆಕ್ಟ್ ಆಗಬಹುದು. ಹಾಗಾಗಿನೇ ಹೇಳ್ತಾ ಇದ್ದೀನಿ ನೋಡಿ, 28ನಲ್ಲಿ ರಿಸಲ್ಟ್ ಬರ್ತಾ ಇದೆ. ರಿಸಲ್ಟ್ನಲ್ಲಿ ಯಾರಾದರೂ ಪಾಸ್ ಆದರೆ ನನಗೂ ಕೂಡ ಮೆಸೇಜ್ ಮಾಡಿ ಹೇಳಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿಯೂ ಕೂಡ ತಿಳಿಸಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದೆ ಸಿಗೋಣ, ಅಲ್ಲಿವರೆಗೂ ಬಾಯ್.